ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುಷ್ಪತ್ನಿ ಚ ಮಹಿತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದನೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ, ಜ್ವರ ಅವಾಗ ಮೈ ಬೆಚ್ಚಗೆ ಇರುತ್ತೆ. ಅಯ್ಯೋ ಮೈಯಾಗ ಹಾಕೋ ಬೆಚ್ಚಗಿದೆ, ಕರ್ಷಣೆ ಇಲ್ಲ, ಮೂಡಿಲ್ಲ, ನಿದ್ದೆ ಮಾಡಬೇಕು ಅಂದ್ಬಿಟ್ಟು ವಾರಕ್ಕೆ ಒಂದ್ಸರಿ ಈ ಥರ ಮಲ್ಕೊಳ್ತಾರೆ. ವಾರಕ್ಕೆ ಒಂದ್ಸರಿ ಇತ್ತು, 2 ಸರಿ ಮೈಯೆಲ್ಲ ಬಿಸಿಗೆ ಇರುತ್ತೆ. ಇವೇನು ಮಾಡ್ತಾರೆ, ಯಾವುದು ಪ್ಯಾರಾಸಿಟಮಾಲ್ ತೊಗೊಂಡು ಕೊರೋಸಿನ್ನು ಡೋಲೋ 650 ತೊಗೊಂಡು ಸುಮ್ಮನೆ ಹಾಕ್ಬಿಡ್ತಾರೆ. ಮತ್ತೆ ಬೆಳಗ್ಗೆ ಇರ್ತಾರೆ, ಮತ್ತೆ 3 ದಿನ ಆದಮೇಲೆ ಮತ್ತೆ ಜ್ವರ ಅಂತ ಅಂದಂಗೆ ಮಲ್ಕೋತಾರೆ, ಮತ್ತೆ ಕೊರೋಸಿನ್ ಹಾಕೋತಾರೆ. ಈ ಥರ ಜ್ವರ ಬರ್ತಾ ಇತ್ತು ಅಂದರೆ ಎಕ್ಸಸ್ ಆಫ್ ಬಾಡಿ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಈ ಪೃಥ್ವಿ ಮುದ್ರೆಯನ್ನು ಮಾಡಿ ಆಟೋಮೆಟಿಕ್ಕಾಗಿ ಜ್ವರ ಅನ್ನೋದು ಹೊರಟೋಗ್ಬಿಡುತ್ತೆ, ಕಡಿಮೆ ಆಗುತ್ತೆ. ಈ ಜ್ವರ ಬಂತು ಅಂದಾಗ ಈ ಪೃಥ್ವಿ ಮುದ್ರೆನ 25 ನಿಮಿಷಗಳ ಕಾಲ ಇಟ್ಕೊಳ್ಳಿ ಸಾಕು, ಆಟೋಮೆಟಿಕ್ ತಣ್ಣಗಾಗ್ಬಿಡುತ್ತೆ ಬಾಡಿ. ಮಾತ್ರೆ ತಗೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಪ್ರತಿನಿತ್ಯ ಒಂದು 15 ದಿನ ಮಾಡ್ತು ಅಂದರೆ ನಿಮಗೆ ಜ್ವರ ಅನ್ನೋಂಥದ್ದು ಬರೋದೇ ಇಲ್ಲ. ನೋಡಿ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂದರೆ ಸಾಕು, ಜ್ವರ ಆಟೋಮೆಟಿಕ್ಕಾಗಿ ಕಡಿಮೆ ಆಗೋದ್ರಲ್ಲಿ 2 ಮಾತಿಲ್ಲ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಹಣದ ಗುಣ ಏನು ಅಂತಂದರೆ, ಹಣದ ಒಂದು ಕ್ಯಾರೆಕ್ಟರ್ ಏನು ಗೊತ್ತಾ, ನೀವೇನೇ ಮಾಡಿದ್ರು ಡಬಲ್ ಮಾಡುತ್ತೆ. ಹಣ ಹೇಳುತ್ತೆ, ನೀನು 10 ರೂಪಾಯಿ ಉಳಿಸ್ತೀಯಾ, ನಾನು 100 ರೂಪಾಯಿ ಉಳಿಸ್ತೀನಿ, ನಿಂಗೆ ಬರಂಗೆ ಮಾಡ್ಕೊಡ್ತೀನಿ ಅಂತ ಹೇಳುತ್ತೆ. ಡಬಲ್ 10 ರೂಪಾಯಿ ಅಂದರೆ 20 ರೂಪಾಯಿ ಬರುತ್ತೆ. ಬ್ಯಾಂಕಲ್ಲಿ ಇಡಿ ಅಥವಾ ಇನ್ನೇನೋ ಸೇವಿಂಗ್ ಮಾಡಿ, ಅದು ಇನ್ಯಾವುದಕ್ಕೂ ಅನುಕೂಲ ಆಗುತ್ತೆ. ಸೇವಿಂಗ್ಸ್ ಅಂತ ಅಥವಾ ನೀವು ಚಿನ್ನದ ಮೇಲೆ ನೀವು ಇದು ತೊಗೋತೀರ, ಚಿನ್ನ ರೇಟ್ ಜಾಸ್ತಿ ಆಗುತ್ತೆ. ಭೂಮಿ ತೊಗೊಂಡಿರುತ್ತೆ, ಆ ದುಡ್ಡಲ್ಲಿ ಭೂಮಿ ಇದು ಮಾಡುತ್ತೆ. ಅದು ಹಣದ ಗುಣ ಏನು ಅಂತಂದರೆ, 10 ರೂಪಾಯಿ ಉಳಿಸ್ತೀವಿ ಅಂತಂದರೆ ನೀನು 20 ರೂಪಾಯಿ ನಾನು ಕೊಡ್ತೀನಿ ನಿನಗೆ ಅಂತ ಹೇಳುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, 10 ರೂಪಾಯಿ ಅದೇ 10 ರೂಪಾಯಿನ ನೀವು ಉಳಿಸಿದ್ರೆ ಮತ್ತು ಅದೇ 10 ರೂಪಾಯಿನ ನೀವು ಖರ್ಚು ಮಾಡ್ತು ಅಂತಂದರೆ ಇನ್ನೂ 10 ರೂಪಾಯಿ ನೀವು ಏನೊಂದು ವಸ್ತು ತೊಗೊಳಕ್ಕೆ ಹೋಗ್ತೀರ 100 ರೂಪಾಯಿಗೆ, ಅದು 150 ರೂಪಾಯಿ 200 ರೂಪಾಯಿ ಹೇಳ್ತಾನೆ, ಡಬಲ್ ಖರ್ಚಾಗ್ಬಿಡ್ತದೆ. ನೋಡಿ, ಹಣ ಹೇಳ್ತೇನೆ, ನೀನು ಏನು ಮಾಡ್ತೀಯ ಅಂತ ಹಣದ ಗುಣನೇ ಅದು. ಹಣನ ಉಳಿತಾಯ ಮಾಡ್ತು ಅಂತಂದ್ರು ಅದು ಡಬಲ್ ಆಗುತ್ತೆ, ಹಣನ ಖರ್ಚು ಮಾಡ್ತು ಅಂತಂದರೂ ಕೂಡ ಅದು ಹಾಗೆ ಉಳಿಯುತ್ತದೆ. ಗೊತ್ತಲ್ಲ, ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಉಳಿಸೋದನ್ನು ಕಲಿಬೇಕು. ಉಳಿಸ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಅದು ಡಬಲ್ ಆಗ್ತಾ ಬರುತ್ತೆ. ಯಾವಾಗ ಮನುಷ್ಯ ಉಳಿಸೋದಿಲ್ಲ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೋ, ಅದಕ್ಕೋಸ್ಕರ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಏಕೆಂದರೆ ಎಲ್ಲ ಎಜುಕೇಷನ್ ಇದೆ, ಮನಿ ಮ್ಯಾನೇಜ್ಮೆಂಟ್ ಅನ್ನೋದೇ ಗೊತ್ತಿಲ್ಲ. ಮನಿ ಮ್ಯಾನೇಜ್ಮೆಂಟ್ ಯಾವ ಕಾಲೇಜಲ್ಲೂ ಹೇಳ್ಕೊಳ್ಳಲ್ಲ. ನನಗೆ ಎಷ್ಟು ದುಡ್ಡು ಬರ್ತಿದೆ, ನಮ್ಮ ಸಂಸಾರಕ್ಕೆ ಎಷ್ಟು ಬೇಕು, ನನ್ನ ಖರ್ಚು ವೆಚ್ಚಗಳಿಗೆ ಎಷ್ಟು, ನನ್ನ ಎಂಜಾಯ್ಮೆಂಟ್ಗೆ ಎಷ್ಟು ಬೇಕು ಅನ್ನೋಂಥ ಒಂದು ಮನಿ ಮ್ಯಾನೇಜ್ಮೆಂಟ್ ತನಗಿಲ್ಲ ಅಂತಂದರೆ ಯಾವುದೇ ದುಡ್ಡಿದ್ರೂ ಕೂಡ ವೇಸ್ಟು ಆಗುತ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ನಾಳೆ ಶಿವರಾತ್ರಿ ಅಮಾವಾಸ್ಯೆ. ಎಂತಹ ಮಾಟಮಂತ್ರ ವಾಮಾಚಾರ ಪ್ರಯೋಗ ಇದ್ದರೂ ಕೂಡ ಈ 3 ಸಣ್ಣ ವಸ್ತುಗಳಿಂದ ಮೈ ಮೇಲಿರೋಂಥ ಮಾಟಮಂತ್ರ ವಾಮಾಚಾರ ಪ್ರಯೋಗಗಳು ಹಂಗೆ ಹಿಡಿದೋಗ್ಬಿಡ್ತದೆ. ಅದನ್ನು ತಿಳಿಸ್ಕೊಡ್ತೀನಿ, ಫುಲ್ಲು ಈ ವಿಡಿಯೋವನ್ನು ನೋಡಿ. ಗೊತ್ತಲ್ಲ, ಏನು ಅಂತಂದರೆ ಏನಿಲ್ಲ, ಒಂದು ಕಪ್ಪು ಎಳ್ಳನ್ನು ತಗೊಳ್ಳಿ. ಕಪ್ಪು ಎಳ್ಳನ್ನು ಏನು ಮಾಡಿ ಕುಟ್ಟಿ, ಕೈಯಲ್ಲಿ ಕುಟ್ಟಿ, ಮಿಕ್ಸಿ ಹಾಕ್ಬೇಡಿ, ಕೈಯಲ್ಲಿ ಕುಟ್ಟಿ ಪುಡಿ ಮಾಡಿ. ಜೊತೆಗೆ ಏನು ಮಾಡಬೇಕಾಗುತ್ತೆ, ಬಿಳಿ ಸಾಸಿವೆ ಅದನ್ನು ಕುಟ್ಟಿ ಪೌಡ್ರ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಉದ್ದು ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ. 3 ಪೌಡ್ರ್ ಮಾಡ್ಕೋಬೇಕು. 3 ಪೌಡ್ರ್ ಮಾಡಿಕೊಂಡು ಒಂದು ಕಪ್ಪು ಬಟ್ಟೆ ಇದೆಯಲ್ಲ, ಆ ಕಪ್ಪು ಬಟ್ಟೆ ಒಳಗಡೆ ಹಾಕಿ, ಕಪ್ಪು ಬಟ್ಟೆಯಲ್ಲಿ ಹಾಕಿ ಕೇವಲ 3 ಚಮಚ ನೀವು ಗೋಮೂತ್ರವನ್ನು ಹಾಕಿ ಮತ್ತು ಎಳನೀರನ್ನು ಹಾಕಿ, ಬರೀ 3 ಚಮಚ ಇದು ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ಆ ಕಪ್ಪು ಬಟ್ಟೆನ ಗಂಟು ಕಟ್ಟಿ ಈ ಮಂಚ ಇದೆಯಲ್ಲ, ಆ ಮಂಚದ ಕೆಳಗಡೆ ಇಡಿ. ಮಂಚ ನಿಮ್ಮದೆಲ್ಲ ಮೋಲ್ಡೆಡ್ಡು ಅಥವಾ ಒಳಗಡೆ ಏನಾದ್ರು ಇತ್ತು ಅಂತಂದರೆ ಒಂದು ಬಟ್ಟಲು ತೊಗೊಳ್ಳಿ, ಆ ಬಟ್ಟಲಿನ ಒಳಗಡೆ ಈ ಒಂದು ಗಂಟನ್ನು ಕಟ್ಟಿ. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಈ ಗಂಟನ್ನು ಕಟ್ತು ಅಂತಂದರೆ ಶಿವರಾತ್ರಿ ಅಮಾವಾಸ್ಯೆ ದಿನ ಫುಲ್ಲು ನೈಟಿಂದ ಬೆಳಗ್ಗೆವರೆಗೂ ಕೂಡ ಅದು ಹಂಗೆ ಇರುತ್ತೆ. ಅದೆಲ್ಲ ನಿಮ್ಮಲ್ಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಮೈ ಮೇಲಿರೋಂಥದ್ದೆಲ್ಲ ಎಲ್ಲ ರಿಸೀವ್ ಮಾಡ್ಕೊಳ್ಳುತ್ತೆ. ನೀವು ಇಡೀ ಸಾಕು ಕೆಲಸ ಅಲ್ಲ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಬೆಳಗಿನ ಜಾವ ಆದಮೇಲೆ, ಬೆಳಗ್ಗೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಅದನ್ನು ಎಡಗೈಯಲ್ಲಿ ತೊಗೊಂಡು ಹೋಗಬೇಕು, ಬಲಗೈಯಲ್ಲಿ ಮುಟ್ಟಬಾರದು.
ಗೊತ್ತಲ್ಲ, ಎಡಗೈಯಲ್ಲಿ ತೊಗೊಂಡೋಗ್ಬೇಕು. ಯಾಕಂದರೆ ಈ ಒಂದು ತಂತ್ರ ಮಾಡಿದಾಗ ಜಾಸ್ತಿ ಎಡಗೈಯನ್ನೇ ಯೂಸ್ ಮಾಡಬೇಕು. ಅದನ್ನು ತೆಗೆದುಕೊಂಡೋಗಿ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿ ಒಂದಿಷ್ಟು ಕರ್ಪೂರ ಇರುತ್ತೆ, ಆ ಕರ್ಪೂರನ ಅದ್ರ ಮೇಲೆ ಹಾಕಿ, ಕರ್ಪೂರನ ಅದ್ರ ಮೇಲೆ ಹಾಕ್ಬಿಟ್ಟು ನೀವು ಬೆಂಕಿಯನ್ನು ಹಚ್ಚಿ ಸುಟ್ಟಾಕಿ ಅಷ್ಟೇ. ಹೆಂಗೆ ಮೈಯಲ್ಲಿರುವಂಥ ನೀವು ಸುಟ್ಟಾಕ್ತಿಗೆ ನೀವೇ ಮಾಡಬೇಕು, ಬೇರೆಯವ್ರ ಕೈಲಿ ಮಾಡಿಸಂಗಿಲ್ಲ ಗೊತ್ತಲ್ಲ. ಹೆಂಗೆ ಮೈಯಲ್ಲಿರೋಂಥದ್ದಲ್ಲ ಹಂಗೆ ರೋಮಾಂಚನ ಆಗುತ್ತೆ, ಎಲ್ಲ ಹಿಡ್ದಂಗೆ ಆಗುತ್ತೆ, ಬೆವ್ರು ಹಂಗೆ ಕಿತ್ಕೊಂಡು ಬರುತ್ತೆ. ನೀವು ಇದನ್ನು ಕಮೆಂಟ್ ಮಾಡಿ ನನಗೆ ಹೇಳಬೇಕು ಗೊತ್ತಲ್ಲ. ಅದ್ಭುತವಾಗಿದೆ. ನಾಳೆ ದಿನ ಮಾತ್ರ ಇದು ವರ್ಕ್, ಬೇರೆ ಟೈಮಲ್ಲಿ ಇದು ವರ್ಕ್ ಆಗೋದಿಲ್ಲ. ಬೇರೆ ದಿನ ನಾನು ಬೇರೆ ತಂತ್ರ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಎಂಥ ಮಂತ್ರ ಇದ್ದರೂ ಕೂಡ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಏನು ಮಾಡೋವಂಥ ಅವಶ್ಯಕತೆ, ಈ ಸಣ್ಣ ತಂತ್ರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಅಂತಂದರು ಓಂ ದಕ್ಷಿಣಾಮೂರ್ತಿಯೇ ನಮಃ ಅಂತ ಹೆಸರನ್ನ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ ಅಲ್ಲ. ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಾನು ಸಂಕಲ್ಪ ಮಾಡ್ತೀನಿ, ನೀವು ಅಲ್ಲಿ ತಂತ್ರ ಮಾಡಿ ಒಂದಕ್ಕೊಂದು ಬಗೆಹರಿಬಿಡ್ತೀನಿ. ಎಷ್ಟೊಂದು ಜನಕ್ಕೆ ಹೊರಗಡೆ ನೀವು ಹಾಕಿದ್ದು ಬರ್ತಾ ಇಲ್ಲ ಅಂತ, ಅದಕ್ಕೋಸ್ಕರ ನೀವು ಬೆಲ್ ಬಟನನ್ನು ಒತ್ತಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಆಲ್ ಅಂತ ಒತ್ತಿ, ಎಲ್ಲವೂ ಕೂಡ ಬಂದ್ಬಿಡುತ್ತೆ, ಪಟ 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 ಅಂತ ಬರುತ್ತೆ. ಅವತ್ತಿನ ಪ್ರಾಬ್ಲಮ್ ಅವತ್ತೇ ಸಾಲ್ವ್ ಆಗಿಬಿಡುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾ ಇಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಥವಾ ಇದು ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯನ್ನು ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನ ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅದನ್ನು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವ್ರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.